ಈಗಾಗಲೇ ಈ ವಿಚಾರವನ್ನು ನಾವು ಮಾತಾಡ್ತಾ ಇದ್ವಿ. ನಿಗಮ ಮಂಡಳಿ ವಿಚಾರಕ್ಕೂ ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿ ಗೋವಿಂದಣ್ಣ ಈ ಬಗ್ಗೆ ಏನೆಲ್ಲ ಮಾಹಿತಿ ತಗೊಂಡು ಬಂದಿದ್ದಾರೆ ಕೇಳೋಣ ವೀರೇಂದ್ರ ಅವರಿಂದ. ವೀರೇಂದ್ರ, ನಾವು ಗಮನಿಸ್ತಾ ಇದೀವಿ ಬ್ರೇಕ್ ಅಂತ ಕೇಳಿಸ್ಕೊಂಡು ಗೋವಿಂದಣ್ಣ ಎಲ್ಲರೂ ಹೋಗ್ಬಿಟ್ರಾ? ಇಲ್ಲ ತಾನೆ? ಗೋವಿಂದಣ್ಣರು ಯಾವಾಗಲೂ ಸುದ್ದಿಯ ಸುತ್ತನೇ ಇರ್ತಾರೆ. ಇಷ್ಟು ಬೇಗ ಬರ್ತಾರೆ ಅಂತ ಅವರು ನಿರೀಕ್ಷೆ ಮಾಡಿರ್ಲಿಲ್ವಾ ಏನು? ಇಲ್ಲ, ನಿಗಮ ಮಂಡಳಿ ವಿಚಾರಕ್ಕೂ ಹೈಕಮಾಂಡ್ ನ ಎಂಟ್ರಿ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾರಿಗೆಲ್ಲ ಮಿನಿಸ್ಟರ್ ಗಾದಿ ತಪ್ಪಿದೆ ಅಂತವ್ರನ್ನ ನಾವು ಅಟ್ಲೀಸ್ಟ್ ನಿನಗೊಂದು ಒಳ್ಳೆ ನಿಗಮ ಮಂಡಳಿ ಕೊಡ್ತೀನಪ್ಪ ಅಂತ ಹೇಳಿ ಸಮಾಧಾನ ಪಡಿಸಿರಬಹುದು. ಈಗ ಹೈಕಮಾಂಡ್ ಎಂಟ್ರಿ ಅಲ್ಲಿಯೂ ಕೂಡ ಅಂತಂದ್ರೆ ಸಹಜವಾಗಿ ಯಾರೆಲ್ಲ ಮಾತು ಇಸ್ಕೊಂಡಿದ್ರು ಅಥವಾ ಯಾರಿಗೆಲ್ಲ ಮಾತು ಕೊಟ್ಟಿದ್ರು ಅಂತವ್ರು ನೆನಪು ಮಾಡುವಂತ ಕೆಲಸ ಆಗುತ್ತೆ. ಇದು ಜಟಿಲ ಆಗುತ್ತಾ ಅವ್ರಿಗೆ ಹೆಂಗೆ ಅಂತ? ಪಟೇಲ್ರೆ, ಇದಕ್ಕೆ ಹಿನ್ನೆಲೆ ಒಂದಿದೆ. ಈ ಜಟಿಲ ಆಗೋದಕ್ಕೂ ಮೊದಲು 2023ರಲ್ಲೇ ಜಟಿಲ ಆಗ್ಬಿಟ್ಟಿತ್ತು. ಆವಾಗಲೇ ಈಗ ಯಾವಾಗ 23ರಲ್ಲಿ ಕಾಂಗ್ರೆಸ್ ಬಹುಮತ ಬಂತು, ದಿಲ್ಲಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳಾಯ್ತಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಯಾವಾಗ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ್ರಲ್ಲ ಪಟೇಲ್ರೆ, ಆಗ ಡಿ.ಕೆ. ಶಿವಕುಮಾರ್ ಅವರು ಅವಾಗಲೇ ಹೇಳಿದರು, ನಾನು ಇಷ್ಟು ಜನಕ್ಕೆ ಮಾತು ಕೊಟ್ಟಿದ್ದೀನಿ, ಏನು ಮಾಡೋದು, ಕೊಟ್ಟ ಮಾತು ಅನ್ನೋದು ಅವತ್ತೇ ಹೈಕಮಾಂಡ್ ಮುಂದೆ ಹೇಳಿದರು. ಇಂಥವ್ರಿಗೆಲ್ಲ ನಾನು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದೀನಿ, ನಾ ಮುಖ್ಯಮಂತ್ರಿ ಆಗ್ಬಿಟ್ಟು ಅಂತೇಳಿ. ಅವಾಗ ಏನು ಮಾಡಿದ್ರು ಅಂದರೆ ಪಾಟೀಲ್ರೆ, ಆವಾಗಲೇ ಒಂದು 20 ಜನ ಪ್ರಮುಖವಾದಂಥ ನಿಗಮ ಮಂಡಳಿಗಳನ್ನ 20 ಜನ ಶಾಸಕರಿಗೆ ಕೊಟ್ಟಿದ್ರು. ಅದರಲ್ಲಿ ಆ 20 ಜನರ ಪೈಕಿ ಕೆಲವರು ಈಗ ಮಿನಿಸ್ಟರ್ ಆದರು, ಇನ್ನು ಕೆಲವರು ಮಿನಿಸ್ಟರ್ ಆಗಿಲ್ಲ. ಆಗಿದ್ದಿದ್ದು ಮಾತೇನೆಂದರೆ, ನೋಡಪ್ಪ 2.5 ವರ್ಷ ಅಷ್ಟೇ, 2.5 ವರ್ಷ ಆದಮೇಲೆ ನಾನು CM ಆಗ್ತೀನಿ, ಅವಾಗ ನಿಮ್ಮನ್ನೆಲ್ಲ ಮಿನಿಸ್ಟರ್ ಮಾಡ್ಕೊತೀನಿ, ಅವಾಗ ನೀವು ನಿಗಮ ಮಂಡಳಿ ಎಲ್ಲ ಬೇರೆಯವ್ರಿಗೆ ಕೊಡಬೇಕು ಅಂತೇಳಿ. ಈಗ ಡಿ.ಕೆ. ಶಿವಕುಮಾರ್ ಏನೋ CM ಆದರು, 2.5 ವರ್ಷ ಅಲ್ಲ 3 ವರ್ಷ ಆದಮೇಲೆ ಆದರು. ಅದರಲ್ಲಿ ಕೆಲವರೆಲ್ಲ ಮಂತ್ರಿ ಆದರು, ಅದು ಖಾಲಿ ಆಯಿತು. ಉದಾಹರಣೆಗೆ ಈಗ ಶಿವಲಿಂಗೇಗೌಡರು ಈಗ ಮಂತ್ರಿ ಆದರು. ಮಂತ್ರಿ ಆಗ್ತಿದ್ದಂಗೆ ಅವರು KHB ಅಧ್ಯಕ್ಷ ಆಗಿದ್ರಲ್ಲ, ಅದನ್ನ ಶ್ರೀನಿವಾಸ ಮಾನೆ ಅವ್ರಿಗೆ ಕೊಟ್ಟರು. ಈಗ ಹಾಗೆ ಯಾರ್ಯಾರು ಮಂತ್ರಿ ಆಗಿಲ್ವಲ್ಲ, ಈಗ ಉದಾಹರಣೆಗೆ ಭದ್ರಾವತಿ ಶಾಸಕ B.K. ಸಂಗಮೇಶ್ವರ್ ಅವರು, ಅವರೀಗ ಮಂತ್ರಿ ಆಗಿಲ್ಲ. ಅವರು ಕ್ರಿಡಲ್ ಅಂದರೆ ಲ್ಯಾಂಡ್ ಆರ್ಮಿ ಅದರ ಅಧ್ಯಕ್ಷರಿದ್ದಾರೆ. ಈಗ ಹೇಳ್ತಿರೋದೇನೆಂದರೆ, ಇವರೆಲ್ಲ ಈಗ ಯಾರು ಅಶೋಕ್ ಪಟ್ಟಣ್ಣು, ಬಂಗಾರಪೇಟೆ ನಾರಾಯಣ ಸ್ವಾಮಿ, ಸುಬ್ಬಾರೆಡ್ಡಿ ಅವರು ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ನಮಗೆ ಆ ಪ್ರಮುಖ ನಿಗಮ ಮಂಡಳಿಗಳನ್ನ ನಮಗೆ ಕೊಡಿ, ಅವರಿಗೆ 2.5 ವರ್ಷ ಅಲ್ಲ 3 ವರ್ಷ ಆಗಿದ್ದಾಯಿತು, ಅವ್ರು ಯಾಕೆ ಕಂಟಿನ್ಯೂ ಆಗಬೇಕು, ಬಿಡಿಸ್ಕೊಡಿ ಅಂತ ಪಟ್ಟು ಹಾಕೊಂಡು ಕೂತಿದ್ದಾರೆ. ಅವ್ರೀಗ ಅವ್ರು ಬಿಡೋಕ್ಕೆ ರೆಡಿ ಇದ್ದಾರೆ. ಅವರು ನಾವೊಂದು ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರಿ 2.5 ವರ್ಷ ಆದಮೇಲೆ, ಮಂತ್ರಿ ಮಾಡಿಲ್ಲ, ಇದನ್ನು ಕಂಟಿನ್ಯೂ ಮಾಡಿಕೊಡಿ ನಮಗೆ ಅಂತ. ಈಗ ಒಂದ್ಸತಿ ರಾಜೀನಾಮೆ ಕೊಟ್ಟಿದ್ದು ಅದು ಇದು ಎಲ್ಲ ಆಯ್ತಲ್ಲ, ಯಾವಾಗ ಮೊನ್ನೆ ಸಂಪುಟ ವಿಸ್ತರಣೆ ಆದ ಕೂಡಲೇ ಅವಾಗ ಬೇರೆ ಒಂದು ಕೊಟ್ಟ ಮಾತು, ಅಲ್ಲೊಂದು ಕೊಟ್ಟ ಮಾತು. ಏನು ಕೊಟ್ಟ ಮಾತು? ಆಯ್ತಪ್ಪ, ರಾಜೀನಾಮೆ ಕೊಡಬೇಡಿ, ನಿಮ್ದು ಅದು ಹಾಗೆ ಕಂಟಿನ್ಯೂ ಮಾಡ್ಕೊಡ್ತೀನಿ, ನೀವೇನೇನು ಇದಿರಲ್ಲ, ಉದಾಹರಣೆಗೆ ಸಂಗಮೇಶ್ವರ ಅವ್ರದ್ದು ಉದಾಹರಣೆ ಕೊಟ್ಟಲ್ಲ, ನಿಮ್ದು ಅದರಲ್ಲೇ ಕಂಟಿನ್ಯೂ ಮಾಡ್ಕೊಡ್ತೀನಿ, ಲ್ಯಾಂಡ್ ಆರ್ಮಿಗೆ ನೀವು ಅಧ್ಯಕ್ಷ ಕಂಟಿನ್ಯೂ ಆಗಿ ಅಂತೇಳಿ ಹೇಳ್ಬಿಟ್ಟಿದ್ದಾರೆ. ಈಗ ಇವರೆಲ್ಲ ಯಾರ್ಯಾರು ಆ ಕಡೆ ಮಂತ್ರಿ ಸ್ಥಾನವೂ ಇಲ್ಲ, 2.5 ವರ್ಷದ ಹಿಂದೆ ನಿಗಮ ಮಂಡಳಿಯೂ ಸಿಗಲಿಲ್ಲ, ಈಗಲೂ ಮಂತ್ರಿ ಸ್ಥಾನ ಸಿಗಲಿಲ್ಲ, ಈಗಲೂ ನಿಗಮ ಮಂಡಳಿ ಇಲ್ಲ, ಅವ್ರು ಸುಮ್ಮನೆ ಕೂರ್ತಾರೆ. ಈಗ ಅವ್ರು ಹೇಳ್ತಾರೆ, ಮತ್ತು ಈಗ ಅಶೋಕ್ ಪಟ್ಟಣ ಹೇಳ್ತಾ ಇದ್ರು, ಈಗ ಯಾರ್ಯಾರು ಮಂತ್ರಿ ಆಗಿದಾರಲ್ಲ ಅವರೆಲ್ಲರಿಗಿಂತ ನಾನು ಸೀನಿಯರು, ನನಗೆ ಮಂತ್ರಿ ಸ್ಥಾನವೂ ಇಲ್ಲ, ನಿಗಮ ಮಂಡಳಿನೂ ಇಲ್ಲ, ಏನೂ ಇಲ್ಲ, ನಾನು ಯಾಕೆ ಸುಮ್ಮನಿರ್ಬೇಕು ಅಂತೇಳಿ ಕೇಳ್ತಿದ್ರು ಅವರು. ಅಂದರೆ ಇವರೆಲ್ಲ ಏನು, ಇಂಥವರೆಲ್ಲ ಈಗ ಸೇರಿ ಒಂದು ಸಹಿ ಸಂಗ್ರಹ, ಈ ಅಧಿವೇಶನ ಟೈಮಲ್ಲೇ ಒಂದು ಸೈನ್ ಕ್ಯಾಂಪೇನ್ ಮಾಡೋದು, ಸಹಿ ಸಂಗ್ರಹ ಮಾಡೋದು, ಅದರಲ್ಲಿ ಇದೆಲ್ಲ ಬರೆಯೋದು, ಏನೇನಾಗಿತ್ತು ಹಿಂದೆ ಮಾತು, ಅವ್ರಿಗೆ ಯಾಕೆ ಕಂಟಿನ್ಯೂ ಮಾಡಬೇಕೀಗ, ಇದೆಲ್ಲ ತಗೊಂಡು ಡಿಲ್ಲಿಗೆ ಹೋಗ್ತಾರಂತೆ. ದಿಲ್ಲಿಗೆ ಹೋಗಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, KC ವೇಣುಗೋಪಾಲ್, ಸಿಕ್ಕರೆ ರಾಹುಲ್ ಗಾಂಧಿ ಅವರು ಎಲ್ರಿಗೂ ಒಂದು ಮೆಮೊರಾಂಡಮ್ ಕೊಡ್ತಾರಂತೆ, ನಮಗೆ ಕೊಡಬೇಕು ಈ ನಿಗಮ ಮಂಡಳಿನ ಅಂತ. ಈ ಲೆವೆಲಿಗೆ ಬಂದು ನಿಂತಿದ್ದಾರೆ ಪಟೇಲ್ರೆ. ಅಂದರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾ ಹೇಳ್ತಿರಲಿಲ್ಲ, ಈಗ ಚೀಫ್ ವಿಪಿನ್ ಮಾತಾಡ್ತೀವಿ ನಾವು, ನಿಗಮ ಮಂಡಳಿನೂ ಕೂಡ ಹೈಕಮಾಂಡ್ವರೆಗೂ ಹೋಗಿ ದಿಲ್ಲಿಗೆ ಹೋಗಿ ನಿಗಮ ಮಂಡಳಿಗೆ ಲಾಬಿ ಮಾಡೋದಿದೆಯಲ್ಲ ಡೆಲ್ಲಿಗೆ ಹೋಗಿ, ಅದು ವೇಣುಗೋಪಾಲ್, ಸುರ್ಜೇವಾಲಾ, AICC ಅಧ್ಯಕ್ಷರು ಕಡೆಗೆ ರಾಹುಲ್ ಗಾಂಧಿವರೆಗೂ ಹೋಗ್ತಿರೋದು, ಇದು ಕೂಡ ಹೊಸತೆ ಪಾಟೀಲ್ರೆ. ಯಾಕಂದರೆ ನಿಗಮ ಮಂಡಳಿ ಸಾಮಾನ್ಯವಾಗಿ ಇಲ್ಲಿ ಕೊಟ್ಬಿಡ್ತಿದ್ರು CM, ಈಗ ಮಂತ್ರಿ ಸ್ಥಾನವೇ CM ಪರಮಾಧಿಕಾರ ಅಂತಾರೆ, ಅದಂತೂ ಬಿಡಿ ಅಲ್ಲಿಂದನೇ ಬರುತ್ತೆ ಲಕೋಟೆಯಲ್ಲಿ. ಕಡೆಗೆ ನಿಗಮ ಮಂಡಳಿಯೂ ಕೂಡ ಈಗ ಮುಖ್ಯಮಂತ್ರಿ ಅಲ್ಲದೆ ದಿಲ್ಲಿ ನಾಯಕರೇ ಮಾಡೋಕೆ ಆಗ್ತಿದೆ ಅಂತ ಹೇಳಿ ವಿಧಾನಸೌಧ ಕಾರಿಡಾರಲ್ಲಿ ಇದು ಒಂದು ಟಾಕ್ ಆಗ್ತಾ ಇದೆ. ಬಹುಶಃ ಈಗ ನಿಗಮ ಮಂಡಳಿ ವಿಚಾರಗಳನ್ನು ಕೂಡ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ನಾವು ಹೆಂಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಹೈಕಮಾಂಡೇ ಎಲ್ಲವನ್ನು ನಿರ್ಧಾರ ಮಾಡುತ್ತೆ, ಇದು ಹೈಕಮಾಂಡ್ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿದೆ. ಈಗ ಮುಖ್ಯಮಂತ್ರಿಗಳ ಮಾತಿಗೆ ಯಾರು ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಹಿಂಗಾಗಿ ಅಲ್ಲೇ ಹೈಕಮಾಂಡ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ತೋರಿಸ್ತಾ ಇದ್ದಾರೆ, ನೀವೇನು ಮಾಡ್ತೀರಿ ಮಾಡ್ಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ಅನಿವಾರ್ಯವಾಗಿ ಎಂಟ್ರಿ ಕೊಡುವಂಥ ಪರಿಸ್ಥಿತಿ. ಕಾರಣ ಎಲ್ಲ ಔಟ್ ಆಫ್ ಕಂಟ್ರೋಲ್, ಯಾರು ಯಾರ ಮಾತನ್ನು ಕೇಳ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋಂಥದ್ದು ಸ್ಪಷ್ಟ ಆಗಿದೆ ಅನ್ನೋಂಥ ಕನ್ಕ್ಲೂಷನ್ಗೂ ಬರ್ಬೋದಾ ಪಟೇಲ್ರೆ? ನೀವು ನೋಡಿರ್ತೀರಿ ಒಂದು ಡೈಲಾಗ್, ಜಮೀರ್ ಅಹಮದ್ ಖಾನ್ ಅವ್ರದ್ದು ಏನಂತಿರ್ತಾರೆ ಗೊತ್ತಾ, ಅವರು ನಮ್ಮ ಪಾರ್ಟಿ ಇದು, ನಮ್ದು ಹೈಕಮಾಂಡ್ ಪಾರ್ಟಿ ಅನ್ನೋದವ್ರು ನಮ್ದು ಹೈಕಮಾಂಡ್ ಪಾರ್ಟಿ ಅನ್ನೋದವ್ರು ಮಾತಿದ್ರೆ, ಅವ್ರ ಪಾರ್ಟಿ ಹೈಕಮಾಂಡೇ. ಈಗ ಸರ್ಕಾರನೂ ಹೈಕಮಾಂಡ್ ಸರ್ಕಾರ ಆಗೋಯ್ತಾ ಅನ್ನೋ ಚರ್ಚೆ ವಿಧಾನಸೌಧದಲ್ಲಿ ನಡೀತಾ ಇರೋದು ಪಾಟೀಲ್ರೆ. ಪಕ್ಷ ಹೈಕಮಾಂಡ್ ಪಕ್ಷ ಆದರೆ ಬಿಡಿ, ಅದು ಹೈಕಮಾಂಡ್ದೇ ಪಕ್ಷ, ಅದು ಒಪ್ಕೊಳ್ಳೋದೇ ಅದು.
ಸರ್ಕಾರ ಹೈಕಮಾಂಡ್ದ. ಹಾಗಾದ್ರೆ ಸರ್ಕಾರವೂ ಹೈಕಮಾಂಡ್ದ. ಈಗ ಇವಾಗ ನೆನಪಿರ್ಬೋದು, ರಾಜಣ್ಣ ಅವರು ಮಿನಿಸ್ಟರ್ ಆಗಿದ್ದಾಗ, ಸಹಕಾರ ಸಚಿವರಾಗಿದ್ದಾಗ ಇಲ್ಲಿ ಸುರ್ಜೇವಾಲಾ ಅವರು ಕೆ ಗೆಸ್ಟ್ ಹೌಸಲ್ಲಿ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ದೊಡ್ಡ ಕಾಂಟ್ರವರ್ಸಿ ಆಯ್ತು. ನಿಮ್ಗೆ ನೆನಪಿದ್ಯಾರು? ಫೋಟೋ ಎಲ್ಲ ರಿಲೀಸ್ ಆಗಿತ್ತು ಪಾಟೀಲ್ರೆ. ಅದು ಹೆಂಗೆ? ಈಗ ಒಬ್ರು ಉಸ್ತುವಾರಿ AICC ಪ್ರಧಾನ ಕಾರ್ಯದರ್ಶಿ ಕರ್ನಾಟಕದ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಹೆಂಗ್ ಮೀಟಿಂಗ್ ಮಾಡ್ತಾರೆ ಅನ್ನೋ ದೊಡ್ಡ ಕಾಂಟ್ರವರ್ಸಿ ಆಗಿತ್ತದು. ಈವನ್ ರಾಜಣ್ಣ ಅವರೇ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು, ನೆನಪಿರ್ಬೋದು ನಿಮಗೆ. ಸೊ ಅಂದ್ರೆ ಸರ್ಕಾರದಲ್ಲಿ ಹೈಕಮಾಂಡ್ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ಲಿಕ್ಕೆ ಬರೋದಿಲ್ಲ, ಇವೆಲ್ಲ ಇಂಡೈರೆಕ್ಟ್ ಆಗಿ ಮಾಡ್ಬೇಕಾಗುತ್ತೆ. ಬಟ್ ಅದನ್ನು ಕೂಡ ಈಗ ಡೈರೆಕ್ಟ್ ಆಗಿ ಆಗ್ತಾ ಇದೆಯಲ್ಲ ಅನ್ನೋದು ವಿಧಾನಸೌಧದ ಮೂಲಗಳು ನಮಗೆ ಕೊಡ್ತಾ ಇರೋ ಮಾಹಿತಿ. ಪಾಟೀಲ್ರೆ, ಏನೇನಾಗುತ್ತೆ ನೋಡೋಣ ವೀರೇಂದ್ರ. ಹಾಗಿದ್ರೆ ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.